ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ವುಮನ್. ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಂಗಿಲ್ಲ, ಅವ್ರ ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ. ನನ್ನ ಮಗ ಅಂತೂ ಓಡ್ ಬಂದ್ಬಿಡ್ತಾನೆ. ಫೋಟೋ తీస్తలే వీడియో తీస్తాను. ಕ್ಯಾಮ್ರಾ వచ్చేసిన ತಕ್ಷಣ వచ్చేస్తావు కదా నువ్వు. ತಲೆ ಬಿಸಿ ಎತ್ಕೊಳು. ಒಂಚೂರು ಸ್ಮೈಲ್ ಮಾಡು. ಇಷ್ಟು ಇನ್ನೊಂಚೂರು. ಛೀ ಇನ್ನೊಂದ್ಸಲ ಮಾಡ್ಬಿಡ. ఇప్పుడు చెప్పు ఈ బాటిల్ ఎవరికి? డాడీ ಡೋಂಗಿ ತಿಂದ ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಎದ್ದು ನಾವು ಹೊರಗಡೆ ಹೊರಟಿದ್ವಿ. ಕೇಶವ್ ಇದ್ರೆ ಅಂತೂ ಅವಿದು ನಂಗೆ ಒಂಚೂರು ಟೆನ್ಷನ್ ಇರೋಲ್ಲ. ಅಲ್ಲಿ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಪ್ರತಿಯೊಂದು ಡ್ಯಾಡಿನ ಅಂಟ್ಕೊಂಡೇ ಇರ್ತಾನೆ. ಅಂದವೇ ಹೋಗ್ತಾ ಇದು ಜಾತ್ರೆನ ಅಥವಾ ಉತ್ಸವನ ಏನೋ ಗೊತ್ತಿಲ್ಲಪ್ಪ, ಏನೋ ನಡೀತಿತ್ತು. ನಿಲ್ಲಿಸಿ ನೋಡೋ ಅಷ್ಟಂತೂ ಟೈಮ್ ಇರಲಿಲ್ಲ. ಅರ್ಜೆಂಟಲ್ಲಿದ್ವಿ, ಹೊರಟ್ಬಿಟ್ವಿ. ಬಟ್ ಇದೇನು ವ್ಲಾಗ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಇನ್ನೂ ಹೇಳಿಲ್ವಲ್ಲ ನಾನು ನಿಮಗೆ. ನಾವು ಗೌರಿಬಿದನೂರು ಹೋಗ್ತಿದ್ವಿ ಹುಡುಗಿ ನೋಡೋ ಶಾಸ್ತ್ರಕ್ಕೆ, ಕೇಶವ್ ಕಸಿನ್ದು. ಹಾಗಾಗಿ ಜೊತೆಲಿ ಹೊರಟಿದ್ವಲ್ಲ, ಹೋಗ್ತಾ ಬೆಳಗ್ಗೆನೇ ಹೊರಟ್ವಿ ಬಿಕಾಸ್ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ. ಬಟ್ ಆ ಜರ್ನಿ ಮಾತ್ರ ರೋಡ್ ಮಾತ್ರ ಮಸ್ತಿತ್ತು, ಚೆನ್ನಾಗಿತ್ತು. ತುಂಬ ಫುಲ್ ಇದೇ ಥರ ಮರ ಗಿಡ. ದಾರಿ ಉದ್ದಕ್ಕೂ ನಾನು ಒಂದೇ ಕೇಳ್ತಿದ್ದೆ, ಎಲ್ಲಾದರೂ ನಿಲ್ಲಿಸು, ಒಂದೆರಡು ಫೋಟೋಸ್ ತಗೋತೀನಿ ಅಂತ. ಕೊನೆಗೂ ನನ್ನ ಕಾಟ ತಡೆಯೋಕ್ಕಾಗದೆ ರಿಟರ್ನ್ ಬರ್ತಾ ನಿಲ್ಲಿಸಿದ್ರು. ಹೋಗಬೇಕಾದ್ರೆ ಎಲ್ಲ ನಿಲ್ಲಿಸಿಲ್ಲ. ರಿಟರ್ನ್ ಬರಬೇಕಾದ್ರೆ ತಗೊಳ್ಳೋ ಒಂದೆರಡು ಫೋಟೋಸ್ ತೊಗೊಂಡು ಬೇಗ ಹತ್ತು ಕಾರು ಅಂತಂದ್ಬಿಟ್ಟು ನಿಲ್ಲಿಸಿದ್ರು. ಮಾರ್ನಿಂಗ್ ನಿಲ್ಲಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ ಕ್ಲೈಮೇಟಿಗೆ ಸುಬ್ರಹ್ಮಣ್ಯ VIP ದುಡ್ಡು ಕೊಟ್ಟು ಹೋದ್ರೆ VIP ನಲ್ಲೂ 3 ಕ್ಯೂ 3 ಲೈನು VIP-ಗೆ. ಹೌದು, ಸುಬ್ರಹ್ಮಣ್ಯ ಸಿಕ್ಕಾಪಟ್ಟೆ ಫೇಮಸ್ ಅದು. ನಾವು ಕೋಲಾರ ಡಿಸ್ಟಿಕಲ್ಲಿ ಹುಟ್ಟಿ ಕೋಲಾರ ಡಿಸ್ಟಿಕ್ ಅಕ್ಕಪಕ್ಕ ಇರೋ ಏನೂ ನೋಡಿಲ್ಲ. ಫಸ್ಟ್ ಆಫ್ ಆಲ್ ಕೋಲಾರ ಡಿಸ್ಟಿಕ್ ಒಳಗಿರೋವೇ ನೋಡಿಲ್ಲ. ಸಾಯಿಬಾಬಾ ಮಂದಿರ ಐತೆ, ಅದು ಗೋಪುರ ಸಾಯಿಬಾಬಾ ಮಂದಿರ. ಅದು ಹೋಗಿಲ್ಲ, ಬೈಕ್ ನಿಲ್ಲಿಸಿಲ್ಲ, ಬಂದ್ಬಿಟ್ಟೆ ಹೊಟ್ಟೆ ಸಿದ ಇದು ಅಂತ. ಸುಬ್ರಹ್ಮಣ್ಯ ಡೈರೆಕ್ಟ್ ಮಾಡ್ತಿದ್ಯಾ ನೀನು ನನಗೆ ವ್ಲಾಗಿಂಗ್ ಶೂಟ್ ಮಾಡಬೇಕಂತ? ಇಲ್ಲಿ ಇನ್ನೊಂದು ಏನಂದರೆ, ಅವನಿಗೆ ಬಿಫೋರ್ ಮ್ಯಾರೇಜ್ ಕಾರ್ ಹತ್ತಿದ ತಕ್ಷಣ ನಿದ್ದೆ ಬರ್ತಿತ್ತು. ವಿತಿನ್ ಫ್ಯೂ ಮಿನಿಟ್ಸ್ ನಿದ್ದೆ ಮಾಡಿಬಿಡ್ತಿದ್ದೆ. ಬಟ್ ಮದುವೆ ಆದಾಗಿಂದ ಕೇಶವ್ ನನ್ನ ಕಾರ್ ಹತ್ತಿದ್ರೆ ಮಲಗೋಕ್ಕೆ ಬಿಡ್ತಿರ್ಲಿಲ್ಲ. ಆ ಟೈಮಿಗೆ ಕಾಸ್ಟ್ ಮಲಗಂಗಿಲ್ಲ ಅಂತ. ಹಾಗಾಗಿ ಒಂಚೂರು ಸ್ನ್ಯಾಕ್ಸ್ ತಿನ್ನೋದು ಅಭ್ಯಾಸ ಮಾಡಿಕೊಂಡೆ. ಏನಾದರೂ ಒಂದು ಕೊಡಿಸ್ಲೇಬೇಕು ಕಾರ್ ಹತ್ತಿದ್ದೀನಿ ಅಂತ ಅಂದರೆ. నాకావాలరా నీకొద్దా? సరే జాగడి, నేను పేసొస్తాను. నేను తక్కుడదా? ಇದ್ಯಾವ ನ್ಯಾಯ? ನಿನಗೆ ಬೇಡದಿದ್ರೆ ಹೋಯ್ತು, ನನಗೆ ಬೇಕು. ನಾನು ಕುಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ಜಾಗ ಬಿಡು. ಜಾಗ ಬಿಡು ಮಗನೇ, ನಾನು ಕುಡ್ಕೊಂಡ್ಬರ್ತೀನಿ. ಬಿಡಲ್ವಾ? ಬಿಡಲ್ವಾ? ಜಾಗ ಇಡ್ಸಲ್ದಾ? ಕೊನೆಗೂ ಪ್ರೆಗ್ನೆನ್ಸಿಲಿ ಹೊರಗೇನೋ ತಿನ್ನಬಾರ್ದು ಅಂತ ಇದು ಸ್ವಲ್ಪ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಕಟ್ ಮಾಡಿ ಕೊಡಿಸೋದು. ಆ್ಯಕ್ಚುಲಿ ಬರ್ತಾ ಒಂದು ಫ್ರೂಟ್ ಇತ್ತು, ಹಳ್ಳಿ ಕಡೆ ಸಿಗೋದು, ನಂಗೆ ಇಷ್ಟ ಬೇಕು ಅಂದಿದ್ದಕ್ಕೋಸ್ಕರ ಕಾರ್ ನಿಲ್ಸಿದ್ದೀವಿ ಇಲ್ಲಿ. ಥ್ಯಾಂಕ್ ಯು. ಬೇರೆ ಬೇಕು ಮತ್ತೆ ತರ್ಸಕ್ ಕಳ್ಸಿದ್ಯಲ್ಲ ಆ ಕಾರ್ ಸೈಡ್, ಅದು ಮುಂದೆ ಬಂದ್ಮೇಲೆ ಮತ್ತೆ ಸೈಡ್ಗೆ ಹಾಕಿ. ನನಗೇನು ಗೊತ್ತು, ಇನ್ನು ಮುಂದೆ ಏನು ಮಾತಾಡ್ತಿದ್ರಲ್ಲ ಅಂತ ಬಂದೆ. ಫ್ರೀಯಾಗಿ ಸಿಗೋ ಹಣ್ಣುಗಳನ್ನೆಲ್ಲ ಅವಾಗ ದುಡ್ಡು ಕೊಟ್ಟು. ಅಯ್ಯೋ ಥ್ಯಾಂಕ್ ಯು, ವೇಸ್ಟ್. ನನ್ನ ಥ್ಯಾಂಕ್ ಯು ನಾನು ವಾಪಸ್ ಕೊಟ್ಬಿಡು ಇವಾಗ. ಹಸಿ ಖರ್ಜೂರ ಹೆಂಗಂತೆ ಕೇಳಲಿಲ್ಲ.
ನಾವು ಆ್ಯಕ್ಚುಲಿ ಅದನ್ನ ಈಚಲ್ಕಾಯಿ ಅಂತ ಅಂದ್ಕೊಂಡಿದ್ದು, ಅದನ್ನ ಎಲ್ಲರೂ ಎರಡಿದಾವೆ ಇಲ್ಲಿ. ಈ ಕಡೆ ಬೇರೆ ಏನಾದರೂ ಅಂತಾರ ಗೊತ್ತಿಲ್ಲ, ನೋಡಿ ಇಲ್ಲೇ ಬಟ್ ಅದಂತೂ ಅಲ್ಲ, ಖರ್ಜೂರ ಅಂತೆ. ಸೊ ವಾಪಸ್ ಬಂದ್ವಿ. ಆ್ಯಂಡ್ ಹೋಗಬೇಕಾದ್ರೆ ಇಲ್ಲಿ ಮಣ್ಣಿನ ಮಡಿಕೆಗಳು ದಾರಿ ಉದ್ದಕ್ಕೂ ಮಾಡ್ತಿದ್ರು. ಅವ್ರ ಫ್ಯಾಮ್ಲೀಸ್ ಅಲ್ಲೇ ಸ್ಟೇ ಆಗಿ ಮಾಡ್ತಿದ್ರು ಅನ್ಸುತ್ತೆ. ಚೀಪಾಗಿ ಸಿಗ್ಬೋದು. ಆ್ಯಂಡ್ ಎಲ್ಲ A to Z ಎಲ್ಲ ಇತ್ತು. ಡೆಕೋರೇಟಿವ್ ಐಟಮ್ಸ್ ಆಗಲಿ, ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಆಗಲಿ ಎಲ್ಲ ಇತ್ತು. ಹಾಗಾಗಿ ಟ್ರೈ ಮಾಡೋಣ ಅಂತ ನಿಲ್ಲಿಸಿದ್ದು. ಪಾತ್ರೆಗಳು ಕಂಪ್ಯಾರಿಟಿವ್ಲಿ ನಾನು ಬ್ಯಾಂಗ್ಳೂರ್ಗಿಂತ ರೇಟ್ಸು ಪರವಾಗಿಲ್ಲ, ಎಲ್ಲ ಕಮ್ಮಿಗೆ ಸಿಕ್ತು. ನಾನು ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಟೈಮ್ ಒಂದ್ಸಲ ಒಂದು ಮಡಿಕೆ ತೊಗೊಂಡಿದ್ದೆ, ಅದಕ್ಕೆ ಪ್ಲೇಟ್ ಇರಲಿಲ್ಲ. ಹಂಗಾಗಿ ಒಂದು ಎಕ್ಸ್ಟ್ರಾ ಪ್ಲೇಟ್ ಮತ್ತು ಇನ್ನೊಂದು ಸೆಟ್ ಆಫ್ ಮಡಿಕೆ ಆ್ಯಂಡ್ ಪ್ಲೇಟ್ ಇಷ್ಟು ಮಾತ್ರ ತೊಗೊಂಡೆ. ಬಿಕಾಸ್ ಗೊತ್ತಿಲ್ವಲ್ಲ ಇಲ್ಲಿ ಅದು ಚೆನ್ನಾಗಿರಲ್ವೋ ಗೊತ್ತಿಲ್ಲ. ಒಂದು ಸಲ ತೊಗೊಳ್ಳೋಣ, ನೋಡೋಣ. ಹಂಗೂ ಬೇಕಾದ್ರೆ ಇನ್ನು ಚೀಪಾಗಿ ಸಿಕ್ತು ಅಂದರೆ ಸೆಟ್ ಆಫ್ ಎಲ್ಲ ಥರ ಐಟಮ್ಸ್ನು ಆಮೇಲೆ ಬೇಕಾದ್ರೆ ತೊಗೊಂಡ್ರೆ ಆಗುತ್ತೆ ಅಂತ ಒಂದೇ ಒಂದು ತೊಗೊಂಡಿದ್ದು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೊಂದು ನಾಮಕರಣ ಫಂಕ್ಷನಿಗೆ ಹೊರಟ್ವಿ. ಆನ್ ದ ವೇ ನಾಮಕರಣ ಪ್ಲ್ಯಾನ್ ಇರಲಿಲ್ಲ, ಬಟ್ ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಯ್ತು. ಈ ಊರಿಂದ ಹೊರಗಡೆ ತೋಟ ಗದ್ದೆ ಎಲ್ಲ ಇರೋ ಕಡೆ ಅಲ್ಲಿ ದೂರದಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ, ಅದೇ ದೇವಸ್ಥಾನದಲ್ಲಿ ನಾಮಕರಣ. ನನಗೊಂಥರ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಕಂಪ್ಲೀಟ್ ನೇಚರ್ ಮಧ್ಯ, ಅದು ದೇವಸ್ಥಾನದೊಳಗೆ ನಾಮಕರಣ ಚೆನ್ನಾಗಿರುತ್ತೆ ಅನಿಸ್ತು. ಬಟ್ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ನಾಮಕರಣ ಎಲ್ಲ ಮುಗಿದೋಗಿತ್ತು. ನಾವೇ ಲಾಸ್ಟ್ ಗೆಸ್ಟ್. ಊಟಕ್ಕೂ ನಾವೇ ಲಾಸ್ಟು ಆ್ಯಂಡ್ ಫಂಕ್ಷನ್ಗೂ ನಾವೇ ಲಾಸ್ಟು. ನಮ್ಮದು ಫಂಕ್ಷನಲ್ಲಿ ಫೋಟೋ ತೊಗೊಂಡು ಊಟ ಆಗಿದ ತಕ್ಷಣ ನಮ್ಮ ಜೊತೆಗೆ ಆ ಫಂಕ್ಷನ್ ಮನೆಯವರು ಸಹ ರಿಟರ್ನ್ ಹೊರಟರು. ಅದಕ್ಕೆ ಗೆಸ್ಟ್ ಎಲ್ಲ ಹೊರಟೋಗಿ ಪ್ಲೇಸ್ ಫುಲ್ ಖಾಲಿ ಹೊಡಿತಾ ಇದೆ. ದೇವಸ್ಥಾನಕ್ಕೆ ಹೋಗೋದಾರಿ ಇದು ಇದೈತಿಲ್ಲಿ ಏನಪ್ಪ ಇದು ಜೂ ಥರ. ಅವ್ನು ಆ ಕಡೆ ಫೋಟೋ ಹಾಕಿದ್ದೀವಿ ಏನೋ ಜಾಗ ಇದೇ ಜಾಗ. ಅವ್ನು ನಿಲ್ಸೋಣ ಏನೋ ಗೊತ್ತಿಲ್ಲಪ್ಪ, ನಿಲ್ಸಿರಲ್ಲ ಅಂದರು. ಫೋನ್ ಮಾಡೋದು ಫೋಟೋ 60 ಡಿಗ್ರಿ ತಿರುಗ್ತಾವನ ಜಿಂಕೆವನ ನಮ್ಮತ್ತಿರಲ್ಲ. ಅಟ್ಲೀಸ್ಟ್ ಅವಿ ನಮ್ಮ ಕಾರಲ್ಲೇ ಇದ್ದಿದ್ರು ಹೋಗ್ಬಿಟ್ಟು ನಿಧಾನವಾಗಿ ಹೋಗೋದಿತ್ತು. ನಾಮಕರಣ ಮುಗಿಸ್ಕೊಂಡು ರಿಟರ್ನ್ ಹೊರಡ್ತಾ ಅವಿಶ್ ನನ್ನ ಕಾರ್ ನಿಂತಿರಲಿಲ್ಲ. ಅಲ್ಲಿಗೆ ನಮ್ಮ ಅತ್ತೆ ಮಾವ ಅವರು ಇನ್ನೊಂದು ಕಾರಲ್ಲಿ ಬಂದರು. ಅವ್ರ ಜೊತೆಗೆ ಅವ್ರ ಕಾರಲ್ಲಿ ನಿಂತ್ಕೊಂಡ. ಎನಿವೇ ಹೋಗ್ತಿದ್ದು ಅತ್ತೆ ಮನೆಗೆ. ಹಂಗಾಗಿ ಅವ್ರ ಕಾರಲ್ಲಿ ಅಲ್ಲಿಗೆ ಬರ್ಬೇಕಲ್ವ, ಅಲ್ಲಿಗೆ ಬರ್ತೀನಿ, ಅಲ್ಲಿ ಸಿಗ್ತೀನಿ ಅಂತ ಅಂದ್ಬಿಟ್ಟು ಹತ್ತಿದ್ದ. ಮತ್ತೆ ದಾರಿಯಲ್ಲಿ ಒಂದು ಜಾಗ ಕಾಫಿಗೆ ಅಂತ ನಿಲ್ಲಿಸಿದ್ರೆ ಕಾಫಿ ಕುಡಿದ್ಬಿಟ್ಟು ನಾನು ಐ ಲವ್ ಯು ಹೇಳು ಅಂತ ತಿಳಿಸ್ತಿದ್ದೆ. ಅವ್ನು ಹೇಳಲ್ಲ ಅಂತ ಆಟಾಡಿಸ್ತಿದ್ದ. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಮಾವ ಮಚ್ಚು ಕುಡ್ಲಿ ಏನೇನೋ ಮಾಡ್ತಿದ್ರಲ್ಲ ಅಂತ ನೋಡೋಕ್ಕೆ ಬಂದರು. ಅವ್ರು ನೋಡೋಕ್ಕೆ ಬಂದಿದ್ದ ಐಟಮ್ ಬೇರೆ, ಅದು ಅವತ್ತಲ್ಲಿ ಸಿಗಲಿಲ್ಲ. ಹಂಗಾಗಿ ವಾಪಸ್ ಹೊರಟು. ಬಟ್ ನಾನು ನನ್ನ ಮಗನ ಹತ್ರ ಈ ಕಡೆ ಆಟ ಆಡ್ತಿದ್ದೆ. ಒಂದಿಬ್ಬತ್ತು ಡಿಬೇಟ್ ನಡೀತಿತ್ತು. ಅಂತೇನಾ ಅದೇ ಹೇಳೋದ್ನಲ್ಲ, ಮನೆಗೆ ಬಂದಮೇಲೂ ನಮ್ಮ ಬೋರ್ ಮುಗ್ದಿರಲಿಲ್ಲ. ನಾನು ಐ ಲವ್ ಯು ಹೇಳು ಅಂತ ಅವ್ನು ಹೇಳಲ್ಲ ಅಂತ. ಸೊ ಇಷ್ಟ ಇದು ವ್ಲಾಗು. ಇದರಲ್ಲಿ ನಿಮಗೆ ಆಬ್ವಿಯಸ್ಲಿ ಕಲಿಯೋಂಥದ್ದು ಏನಿಲ್ಲ ನಂಗೆ ಗೊತ್ತು. ಬಟ್ ಸ್ಟಿಲ್ ಜಸ್ಟ್ ಒನ್ ಡೇ ಇನ್ ಮೈ ಲೈಫ್ ಅನ್ನೋ ಥರ ಶೂಟ್ ಮಾಡಿದ್ದು. ನಿಮ್ಗೆ ಇದರಲ್ಲಿ ಏನಾದರೂ ಇಷ್ಟ ಆಗೋಂಥದ್ದಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.